ಒಂದಾನೊಂದು ಚಿಕ್ಕ ಊರಿನಲ್ಲಿ ವಯಸ್ಸಾದ ಒಬ್ಬ ವೃದ್ಧೆ ವಾಸವಿದ್ದಳು. ಆಕೆಗೆ ತುಂಬ ವಯಸ್ಸಾಗಿದ್ದ ಕಾರಣ ಆಕೆಯ ತಲೆ ಕೂದಲುಗಳು ಬೆಳ್ಳಗಾಗಿದ್ದು ಮುಖ ಸುಕ್ಕುಗಟ್ಟಿದ್ದವು. ಆದರೆ ಆಕೆಯ ಕಣ್ಗಳು ಕಾಂತಿಯಿಂದ ತುಂಬಿದ್ದವು. ಆ ಊರಿನ ಎಲ್ಲ ಜನರು ಆಕೆಯನ್ನು ತುಂಬ ಇಷ್ಟಪಡುತ್ತಿದ್ದರು, ಏಕೆಂದರೆ ಆಕೆಯು ಎಂತಹ ಸನ್ನಿವೇಶದಲ್ಲೂ ಸಂತೋಷವಾಗಿರುತ್ತಿದ್ದಳು. ಆಕೆಯ ಗಂಡ ತೀರಿಕೊಂಡು ತುಂಬ ವರ್ಷವಾಗಿತ್ತು, ಮಕ್ಕಳು ಸಹ ಇರಲಿಲ್ಲ. ಹೀಗಿದ್ದರೂ ಯಾರನ್ನೂ ದೂಷಣೆ ಮಾಡದೆ ಊರಿನ ಜನರೊಂದಿಗೆ ಅನ್ಯೋನ್ಯವಾಗಿ ಸಂತೋಷವಾಗಿ ಇದ್ದಳು. ಆ ಊರಿನ ಜನರು ಶ್ರಮಜೀವಿಗಳಾಗಿದ್ದು ಕೆಲವರು ರೈತರಾಗಿದ್ದರು, ಕೆಲವರು ಮರದ ಕೆಲಸ, ಕೆಲವರು ಮಾರುಕಟ್ಟೆಯಲ್ಲಿ ವ್ಯಾಪಾರದ ಕೆಲಸ ಮಾಡಿ ಜೀವನ ನಡೆಸುತ್ತಿದ್ದರು. ಕೆಲವೊಮ್ಮೆ ಬರಗಾಲದಲ್ಲಿ ಕಷ್ಟಪಟ್ಟರೆ ಕೆಲವೊಮ್ಮೆ ಅವರ ಅನಾರೋಗ್ಯದಿಂದ ಕಷ್ಟಪಡುತ್ತಾ ಜೀವನ ಮಾಡುತ್ತಿದ್ದರು. ಹೀಗಿರಲು ಒಂದು ದಿವಸ ಒಬ್ಬ ಯುವತಿ ರಾಧೆ ಎನ್ನುವಳು ಆ ವೃದ್ಧೆಯ ಬಳಿ ಅಳುತ್ತಾ ಬಂದು, ನನಗೇನು ಮಾಡಬೇಕು ಗೊತ್ತಾಗುತ್ತಿಲ್ಲ, ನನ್ನ ಗಂಡ ಕೆಲಸವನ್ನು ಹುಡುಕುತ್ತಾ ಪಟ್ಟಣಕ್ಕೆ ಹೋಗಿ ತುಂಬ ಸಮಯವಾಯಿತು, ಪತ್ರವಾಗಲಿ ಹಣವಾಗಲಿ ಇನ್ನೂ ಕಳಿಸಲಿಲ್ಲ, ನನ್ನ ಮಕ್ಕಳಿಗೆ ಊಟ ಕೊಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ, ಅದರಿಂದ ನನಗೆ ತುಂಬ ಭಯವಾಗಿದೆ ಅನ್ನಲು ಆ ವೃದ್ಧೆ, ಮಗಳೇ ಅಳಬೇಡ, ಈಗ ಅಂಥದ್ದೇನಾಗೋಯ್ತು ಅನ್ನಲು, ನನಗೇನು ಕೆಟ್ಟದಾಗಿದೆ ಅನ್ನಿಸುತ್ತಿದೆ, ನನ್ನ ಗಂಡನಿಗೆ ಕೆಲಸ ಸಿಕ್ಕಿತೋ ಇಲ್ಲವೋ, ನಮ್ಮನ್ನು ಮರೆತೇ ಹೋಗಿದ್ದರೆ ಏನು ಗತಿ ಅನ್ನಲು ಆ ವೃದ್ಧೆಯು, ರಾಧೆ, ನಾವು ಕೆಟ್ಟದ್ದನ್ನು ಆಲೋಚನೆ ಮಾಡಿದರೆ ತುಂಬ ಬೇಜಾರಾಗುತ್ತದೆ, ಒಳ್ಳೆಯದನ್ನೇ ಯೋಚಿಸಿದರೆ ಖಂಡಿತ ಒಳ್ಳೆಯದೇ ಆಗುತ್ತದೆ ಅಂದಳು. ಅದಕ್ಕೆ ರಾಧೆಯು, ಹೇಗೆ ಒಳ್ಳೆಯದನ್ನು ಯೋಚಿಸಲಿ, ಎಲ್ಲವೂ ಕೆಟ್ಟದ್ದೇ ಆಗುತ್ತಿರುವಾಗ ಅನ್ನಲು, ನಾನು ನಿನಗೆ ಒಂದು ಕತೆ ಹೇಳುತ್ತೇನೆ. ಒಂದು ದಿವಸ ಒಬ್ಬ ಬಡ ವ್ಯಕ್ತಿ ಸಿಕ್ಕಿದ್ದ. ಅವನ ಹತ್ತಿರ ಹಣವಾಗಲಿ ಊಟವಾಗಲಿ ತನ್ನವರು ಎನ್ನುವ ಬಂಧುಗಳು ಯಾರೂ ಇರಲಿಲ್ಲ. ನದಿ ದಡದಲ್ಲಿ ಕುಳಿತು ತುಂಬ ದುಃಖಿತನಾಗಿ ಅಳುತ್ತಿದ್ದ. ಆಗ ನಾನು ಕೇಳಿದೆ, ಏಕೆ ಅಳುತ್ತಿದ್ದೀಯಾ ಎಂದು. ಅದಕ್ಕೆ ಆ ವ್ಯಕ್ತಿಯು, ನನ್ನ ಬಳಿ ಏನೂ ಇಲ್ಲ, ನಾ ಏನು ಮಾಡಲಿ ಅಂದನು. ಅದಕ್ಕೆ ನಾನು ಹೇಳಿದೆ, ನಿನಗೆ ಅಂತ ನದಿ ಇದೆ, ಮರಗಳಿವೆ, ಸೂರ್ಯನಿದ್ದಾನೆ, ನಿನ್ನ ಸುತ್ತಲೂ ನೋಡು, ಎಲ್ಲ ಎಷ್ಟೊಂದು ಸುಂದರವಾಗಿದೆ, ನಿನಗೆ ಏನು ಇಲ್ಲವೋ ಅದನ್ನು ಯೋಚಿಸದೆ ನಿನ್ನ ಬಳಿ ಏನು ಇದೆಯೋ ಅದನ್ನು ನೋಡಿದರೆ ಸಮಾಧಾನ ಹಾಗೂ ಸಂತೋಷ ಇರುತ್ತದೆ ಅಂದೆನು. ನನ್ನ ಮಾತನ್ನು ಕೇಳಿ ಯೋಚಿಸಿ ಸುತ್ತಲೂ ಒಮ್ಮೆ ನೋಡಿ ತನ್ನ ಅಳುವನ್ನು ನಿಲ್ಲಿಸಿ ಸಮಾಧಾನದಿಂದ ತನ್ನ ಜೀವನವನ್ನು ಪ್ರಾರಂಭಿಸಿದ. ನಂತರ ಅವನ ಜೀವನವೇ ಬದಲಾಯಿತು. ಯಾವಾಗ ನಾವು ಒಳ್ಳೆಯದನ್ನೇ ಯೋಚಿಸುತ್ತೇವೋ ಆಗ ನಮ್ಮ ಹೃದಯ ಹಗುರವಾಗುತ್ತದೆ. ನಾವು ಯಾವುದನ್ನಾದರೂ ಸಮಸ್ಯೆ ಕಷ್ಟಗಳನ್ನು ಸುಲಭವಾಗಿ ಬಗೆಹರಿಸಬಹುದು. ರಾಧೆಯು ಕೇಳಿದ ನಂತರ ಆಲೋಚಿಸಿ, ನನ್ನ ಆಲೋಚನೆಯಂತೆ ನನ್ನ ಜೀವನವು ಬದಲಾಗುವುದೇ ಎಂದಳು. ಅದಕ್ಕೆ ವೃದ್ಧೆಯು ನಗುತ್ತಾ, ಹೌದು ಮಗಳೇ, ಪ್ರತಿದಿನ ಎದ್ದ ಕ್ಷಣ ನಿನ್ನಲ್ಲಿ ನೀನೇ ಹೇಳಿಕೋ, ಈ ದಿನ ಒಳ್ಳೆಯದೇ ಆಗುವುದೆಂದು. ಹಾಗೂ ಮಕ್ಕಳೊಂದಿಗೆ ಸಂತೋಷದಿಂದ ನಂಬಿಕೆಯಿಂದ ನಿನ್ನ ಗಂಡನಿಗೋಸ್ಕರ ಎದುರು ನೋಡು. ಅದನ್ನು ಬಿಟ್ಟು ಏನೂ ಕೆಟ್ಟದ್ದಾಗುವುದೆಂದು ಯೋಚಿಸಿದರೆ ನಿಶಕ್ತಿ, ಅಸಮಾಧಾನ, ಭಯ ಎಲ್ಲ ಬರುತ್ತದೆ. ಇದನ್ನೆಲ್ಲ ಕೇಳಿದ ರಾಧೆಯು ಯೋಚನೆ ಮಾಡಿ ಸಮಾಧಾನದಿಂದ ಮನೆಗೆ ಹಿಂತಿರುಗಿ ಹೋದಳು. ಪ್ರತಿದಿನ ಬೆಳಗ್ಗೆ ಎದ್ದು ಒಳ್ಳೆಯದೇ ಆಗುವುದೆಂದು ಯೋಚಿಸಿ ದೇವರಿಗೆ ಪ್ರಾರ್ಥನೆ ಮಾಡಿ ಮಕ್ಕಳೊಂದಿಗೆ ಸಂತೋಷದಿಂದ ಕಾಲ ಕಳೆಯುತ್ತಿದ್ದಳು. ಗಂಡನ ಬರುವಿಕೆ ಕಾಯುತ್ತಿರಲು ಒಂದು ದಿನ ಗಂಡನಿಂದ ಪತ್ರ ಬಂದಿತು. ಪತ್ರದಲ್ಲಿ ತನಗೆ ಕೆಲಸ ಸಿಕ್ಕಿರುವುದಾಗಿಯೂ ಅತಿ ಶೀಘ್ರದಲ್ಲೇ ಹಣ ಕಳಿಸುವುದಾಗಿಯೂ ಬರೆದಿತ್ತು. ಇದನ್ನು ಕೇಳಿದ ರಾಧೆಗೆ ಸಂತೋಷ ತಡೆಯಲಾರದೆ ಅಜ್ಜಿಯ ಬಳಿ ಹೋಗಿ ಗಂಡನ ಪತ್ರದಲ್ಲಿ ಇದ್ದ ಎಲ್ಲ ಸುದ್ದಿಯನ್ನು ಅಜ್ಜಿಯ ಬಳಿಗೆ ಹೇಳಿಕೊಂಡು ಸಂತೋಷಪಟ್ಟಳು. ಇದನ್ನೆಲ್ಲ ಕೇಳಿಸಿಕೊಂಡ ವೃದ್ಧೆಯು ರಾಧೆಗೆ ಇದೇ ರೀತಿ ಒಳ್ಳೆ ಆಲೋಚನೆ ಮಾಡುತ್ತಾ ಸಂತೋಷವಾಗಿರುವಂತೆ ಹೇಳಿ ಕಳಿಸಿದಳು. ಈ ವಿಷಯವೆಲ್ಲ ತಿಳಿದ ಊರಿನ ಜನರು ಅಜ್ಜಿಯನ್ನು ತುಂಬ ಹಾಡಿ ಕೊಂಡಾಡಿದರು. ಅವರುಗಳು ಸಹ ತಮಗೆ ಯಾವುದೇ ಒಂದು ಸಮಸ್ಯೆ ಕಷ್ಟ ಬಂದರೆ ಅಜ್ಜಿ ಬಳಿ ಹೇಳಿ ಆಕೆಯಿಂದ ಸಕಾರಾತ್ಮಕ ಆಲೋಚನೆಗಳನ್ನು ಪಡೆದು ಅವರುಗಳ ಹತ್ರ ಇರೋದರಲ್ಲೇ ತುಂಬ ಸಂತೋಷವಾಗಿ ಜೀವನ ಮಾಡಲು ಪ್ರಾರಂಭಿಸಿದರು. ಪ್ಲೀಸ್ ವಾಚ್ ಮಾಡಿ, ಶೇರ್ ಮಾಡಿ.